ಕೇಳ್ರಪ್ಪೋ ಕೇಳಿ ತಹಶೀಲ್ದಾರ್ ಕಚೇರಿ ಕರೆಂಟ್ ಕಟ್ ವಿದ್ಯುತ್ ಬಿಲ್ ಪಾವತಿ ಮಾಡದ ಹಿನ್ನೆಲೆ ಪವರ್ ಕಟ್ ಆಗ್ತಾ ಇದೆ. ಇನ್ನು ಕತ್ತಲಲ್ಲಿ ಮುಳುಗಿದ್ದಾರೆ ಬೆಳಗಾವಿಯ ತಹಶೀಲ್ದಾರ್ ಕಚೇರಿ. ಕೇಳ್ರಪ್ಪೋ ಕೇಳಿ ತಹಶೀಲ್ದಾರ್ ಕಚೇರಿಯ ಕರೆಂಟ್ ಕಟ್ ಆಗಿದೆ. ವಿದ್ಯುತ್ ಬಿಲ್ ಪಾವತಿ ಮಾಡದಂತಹ ಹಿನ್ನೆಲೆ ಈಗ ಇಲ್ಲಿ ಪವರ್ ಕಟ್ ಆಗಿದೆ. ಕತ್ತಲಲ್ಲಿ ಮುಳುಗಿದೆ ಈಗ ಬೆಳಗಾವಿಯ ತಹಶೀಲ್ದಾರ್ ಕಚೇರಿ. ಬೆಳಗ್ಗೆ 10 ಗಂಟೆಯಿಂದ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪಿಂಚಣಿಗಾಗಿ ಬಂದಂತಹ ಹಿರಿಯ ನಾಗರಿಕರಿಗೂ ಕೂಡ ಈ ಒಂದು ಕಿರಿಕಿರಿ ಉಂಟಾಗ್ತಾ ಇರುವಂಥದ್ದು. ಇನ್ನು ಸ್ಪಂದಿಸದ ಕಚೇರಿ ಅಧಿಕಾರಿ ಸಿಬ್ಬಂದಿ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು 3 ತಿಂಗಳ 58,936 ರೂಪಾಯಿ ಬಿಲ್ ಬಾಕಿ ಇರುವಂಥದ್ದು. ಅಧಿಕಾರಿಗಳ ಬೇಜವಾಬ್ದಾರಿಗೆ ಈಗ ಸಾರ್ವಜನಿಕರಿಂದ ದೂರು ಬರ್ತಾ ಇರುವಂಥದ್ದು. ಅವರಿಗೆ ಸಂಕಷ್ಟ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಬಿಲ್ ಬೇಗ ಕಟ್ಟಬೇಕಾಗಿರುವಂಥದ್ದು, ಬಿಲ್ ಪಾವತಿ ಮಾಡಿಲ್ಲ, ಹಾಗಾಗಿ ಕರೆಂಟನ್ನು ಕಟ್ ಮಾಡಿರುವಂಥದ್ದು. ಅದು ಇದು ಅಂತ ನಮಗೆ ಭಾಳ ಪ್ರಾಬ್ಲಮ್ ಆಗತೈತ್ರಿ. ಸಾಲಿ ಹುಡುಗರ್ರಿ ಮನ್ಯಾಗ ಬಿಟ್ಟು ಬರೋದ್ರಿ. ಹಿಂಗಾಗಿ ಎಲ್ಲ ನಮಗೆ ಇಲ್ಲಿ ಬಂದು ಕುಂತ್ರೆ ಇಲ್ಲಿ ಏನು ವಾಶ್ರೂಮ್ ಅಂತ ಇದನ್ನ ಇಲ್ರಿ, ಏನು ನೀರು ಕುಡಿಯಾಕ ನೀರು ಇಲ್ರಿ ಅನುಕೂಲ. ಎಷ್ಟೊತ್ತ ಬೆಳಿಗ್ಗೆ ಬಂದವ್ರಿ 10 ಗಂಟೆಗೆ ಬಂದು ಕುಂತ್ರೆ ಸಂಜೆ 4 ಗಂಟೆ ತನಕ ಹಂಗೆ ಕುಂದ್ರೋದಾಗತೈತ್ರಿ. ಸವಲತ್ತುಗಳು ಇಲ್ಲಾಗ್ಯಾವ್ರಿ. ಕುಂದ್ರಿ ಬರ್ಲಿ ಮಾಡೋನ್ರಿ ಅಂತಾರ್ರಿ. ಅವ್ರೇನು ಮಾಡಂಗಿಲ್ಲ ಅಂತ ಹೇಳೋದಿಲ್ರಿ. ಲೈಟ್ ಬರ್ಲಿ ಮಾಡೋನು, ಸರ್ವರ್ ಇಲ್ಲ ಮಾಡೋನು ಅಂತಾರ್ರಿ. ಈಗ ಬೆಳಗ್ಗೆ 10 ಗಂಟೆದಿಂದ ಇಲ್ರಿ ಅವ್ರು ಏನ್ ನಾವು ಹಿಂಗ ಕೂತ್ಬಿಟ್ಟಿವ್ ನೋಡ್ರಿ ಎಲ್ಲಾರ. ವಯಸ್ಸಾದವ್ರಿ. ಇದು ವಿಧವಾ ಸಣ್ಣ ಮಕ್ಕಳ ಬಿಟ್ಟು ಬಂದಿದ್ರಿ. ನಾವು ವಿಧವೆಯರ್ರಿ. ಈಗ 4-5 ತಿಂಗಳಿಂದ ಬಂದಿಲ್ರಿ. ಕೇಳಾಕಂತ ಬಂದಿವ್ರಿ. ಅಲ್ಲಿ ಹೋಗಿದ್ದೀವ್ರಿ ನಾವು. ನಮ್ಮ ಹಳ್ಳಿಗಳದ ಅಲ್ಲಿ ತಲಾಟಿ ಅದು ಕೇಳ್ರ ಅವ್ರ ಅಲ್ಲಿ ಇದಕ್ಕ ಹೋಗಿ ಕೇಳಿ ಬರೋ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಸಾದ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಪವರ್ ಕಟ್ ಮಾಡಿರುವಂಥದ್ದು, ಕರೆಂಟ್ ಬಿಲ್ ಪಾವತಿ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪವರ್ ಕಟ್ ಆಗಿದೆ. ಇದರಿಂದ ಕೆಲಸ ಕಾರ್ಯಗಳು ಸ್ಥಗಿತವಾಗ್ತಾ ಇರುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತ ಲಕ್ಷ್ಮಿ, ಏನಂತಂದ್ರೆ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ 3 ತಿಂಗಳ ಕರೆಂಟ್ ಬಿಲ್ ಅಂದ್ರೆ 58,936 ರೂಪಾಯಿ ಬಿಲ್ ತುಂಬದ ಹಿನ್ನೆಲೆಯಲ್ಲಿ ಕರೆಂಟ್ ಕಟ್ ಮಾಡಿರುವಂತದ್ದು. ಇದರಿಂದ ಸಾರ್ವಜನಿಕರು ಇದೀಗ ಪರದಾಡುವಂತ ಸ್ಥಿತಿ ಸಹ ನಿರ್ಮಾಣವಾಗಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದ ವಿದ್ಯುತ್ ಇಲ್ಲದೆ ಸಾರ್ವಜನಿಕರು ಪರದಾಟವನ್ನು ಸಹ ನಡೆಸ್ತಿರುವಂತದ್ದು. ಪಿಂಚಣಿಗಾಗಿ ಅರ್ಜಿ ಹಾಕಲು ಬಂದಿರುವಂತಹ ಹಿರಿಯ ನಾಗರಿಕರು ಸಹ ಈ ಒಂದು ಸಂದರ್ಭದಲ್ಲಿ ಪರದಾಟವನ್ನು ಸಹ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಪಿಂಚಣಿ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಬಂದಿರುವಂತಹ ಸಾರ್ವಜನಿಕರು ಇದೀಗ ಪರದಾಟವನ್ನ ಸಹ ಮಾಡ್ತಾ ಇರುವಂತದ್ದು. ಈಗ ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗನೆ ಒಂದು ಬಾಕಿ ಉಳಿಸಿಕೊಂಡಿರುವಂತಹ ಬಿಲ್ ಅನ್ನ ತುಂಬಿ ನಮಗೆ ಮತ್ತೆ ವಿದ್ಯುತ್ ಅನ್ನ ನೀಡಿ, ಇದರಿಂದ ನಮಗೆ ಅನುಕೂಲವಾಗುತ್ತೆ ಅಂತ ಹೇಳಿ ಇದೀಗ ಕೆಲಸವನ್ನ ಮಾಡುವಂತೆ ಈಗ ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ ಸಹ ಒತ್ತಾಯ ಹಾಕ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಿ ನಡೆದ ಬಿಜೆಪಿ ಅವರು ಪದೇ ಆರೋಪ ಇರುವಂತದ್ದು, ಖಾಲಿ ಸರ್ಕಾರ ಅಂತ ಹೇಳಿ ಖಜಾನೆ ಖಾಲಿಯಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಆ ಒಂದು ವಿಪಕ್ಷ ನಾಯಕರ ಹೇಳಿಕೆಗೆ ಈ ಒಂದು ಘಟನೆಯಲ್ಲಿ ಪುಷ್ಟಿ ನೀಡುವಂತೆ ಆಗಿದೆ ಅಂತಾನೆ ಹೇಳ್ಬೋದು ಲಕ್ಷ್ಮಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.